ಎಂಥ ಮಹಾತ್ಮೆ! ಗುಣಾತೀತನ ಲಕ್ಷಣಗಳೇನೆಂಬ ಅರ್ಜುನನ ಪ್ರಶ್ನೆಗೆ ಭಗವಂತನು ಈ ರೀತಿಯಾಗಿ ಉತ್ತರಿಸುತ್ತಾನೆ. ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಇಲ್ಲಿ ಪ್ರಕಾಶವು ಸತ್ವಗುಣವನ್ನು, ಪ್ರವೃತ್ತಿಯು ರಾಜಸ ಗುಣವನ್ನು ಮತ್ತು ಮೋಹವು ತಾಮಸ ಗುಣವನ್ನು ಸೂಚಿಸುತ್ತವೆ. ಸತ್ವಗುಣವು ಜಾಗೃತವಾದಾಗ ಬುದ್ಧಿಯು ಜ್ಞಾನದಿಂದ ಆವೃತವಾಗುತ್ತದೆ. ಇದು ಸತ್ಕರ್ಮಗಳನ್ನು ಮಾಡಲು ಮನಸ್ಸಿಗೆ ಪ್ರೇರಣೆ ನೀಡುತ್ತದೆ. ಇಂತಹ ಸಂದರ್ಭಗಳು ಕವಿಗಳಿಗೆ, ಕಲಾಕಾರರಿಗೆ, ವಿಜ್ಞಾನಿಗಳಿಗೆ, ತಂತ್ರಜ್ಞಾನಿಗಳಿಗೆ ಹಾಗೂ ತತ್ವಜ್ಞಾನಿಗಳಿಗೆ ಹೊಸ ಕೃತಿಗಳು, ಕಲಾ ಸೃಷ್ಟಿಗಳು, ಸಂಶೋಧನೆಗಳು, ಆವಿಷ್ಕಾರಗಳು, ಅಧ್ಯಾತ್ಮ ಚಿಂತನೆಗಳು ಮೊದಲಾದವುಗಳ ಸೃಷ್ಟಿಗೆ ಉತ್ತೇಜನವನ್ನು ನೀಡುತ್ತವೆ. ಇವೆಲ್ಲವೂ ಇತರರ ಮನಸ್ಸಿಗೆ ಮುದ ಹಾಗೂ ಪ್ರೇರಣೆ ನೀಡುವ ಅಂಶಗಳಾಗಿದ್ದು, ಸೃಷ್ಟಿಸಿದ ವ್ಯಕ್ತಿಯ ಕಾಲಾನಂತರವೂ ಸಮಾಜದ ಮೇಲೆ ಸತ್ಪರಿಣಾಮಗಳನ್ನುಂಟು ಮಾಡುತ್ತವೆ. ರಜೋಗುಣವು ಜಾಗೃತವಾದಾಗ ವ್ಯಕ್ತಿಯಲ್ಲಿ ಸ್ವಾರ್ಥಕ್ಕಾಗಿ ಮಾಡುವ ಕರ್ಮಗಳ ಕಡೆಗೆ ಹೆಚ್ಚಿನ ಆಸಕ್ತಿ ಉಂಟಾಗುತ್ತದೆ. ಇದರಿಂದಾಗಿ ವ್ಯಕ್ತಿಯು ಅತಿಯಾಗಿ ಕಾಮ್ಯ ಕರ್ಮಗಳಲ್ಲಿ ನಿರತನಾಗುತ್ತಾನೆ. ಇದು ಮುಂದಕ್ಕೆ ಕ್ರೋಧ, ಲೋಭ ಇತ್ಯಾದಿಗಳನ್ನು ಉಂಟು ಮಾಡುತ್ತದೆ. ತಾಮಸ ಗುಣವು ಜಾಗೃತವಾದಾಗ ಜಡತೆ, ಅತಿಯಾದ ನಿದ್ರೆ, ಕ್ರೋಧ ಇತ್ಯಾದಿ ಗುಣಗಳು ಪ್ರಕಟವಾಗುತ್ತವೆ. ತ್ರಿಗುಣಾತೀತನಾದ ಜ್ಞಾನಿಯು ಈ ಮೂರೂ ಗುಣಗಳು ಕಾರ್ಯೋನ್ಮುಖವಾದಾಗ ಅವನ್ನು ಅರಿಯಬಲ್ಲ ಹಾಗೂ ಅವುಗಳನ್ನು ಹತೋಟಿಯಲ್ಲಿಡಬಲ್ಲ. ಆದರೆ ಯಾವ ಗುಣವನ್ನೂ ಅವನು ದ್ವೇಷಿಸುವುದೂ ಇಲ್ಲ ಅಥವಾ ಬಯಸುವುದೂ ಇಲ್ಲ. ಅರ್ಥಾತ್ ಗುಣತ್ರಯಗಳ ಮೇಲಾಟವನ್ನು ತಟಸ್ಥನಂತೆ ವೀಕ್ಷಿಸುತ್ತಿರುತ್ತಾನೆ. ಇದರಿಂದ ಅವನ ಮನಸ್ಸು ಮತ್ತು ಬುದ್ಧಿಗಳನ್ನು ಪ್ರಶಾಂತವಾಗಿ ಇರಿಸಿಕೊಳ್ಳಲು ಸಮರ್ಥನಾಗುತ್ತಾನೆ. ಹರಿ ಓಂ.